ಸಕಲ ದೇಶಭಕ್ತ ಬಾಂಧವರಿಗೆ ನಮಸ್ಕರಿಸುತ್ತಾ ಇಂದು ತಮಗೆ ಒಂದು ಹೊಸ ಅಂದ್ರೆ ಒಬ್ಬ ಸಂತೂರ್ ತನ್ನ ಶಿಷ್ಯಗ ಯಾವ ರೀತಿಯಾಗಿ ಅವನಿಗೆ ಸಹಾಯ ಮಾಡ್ತಾರಂತ ಈ ಕತೆ ಸಾರಾಂಶದ ನೀವು ಮಿತ್ರರೇ. ಇಬ್ಬರು ಗುರು ಶಿಷ್ಯರು ಏನು ಮಾಡ್ತಾರಂದ್ರೆ ಒಂದು ಊರ ಕಡೆ ಹೋಗ್ತಾ ಇದ್ದಾಗ ಗುರುಗಳಿಗೆ ಭಾಳ ನಿಡಿಕೆ ಆಯ್ತು. ನೀಡಿಕೆದಾಗ ಶಿಷ್ಯ ಭಾಳ ನೀರಡಿಕೆ ಆಗ್ಯಾವ, ಹೆಂಗೆ ಮಾಡಮ್ಮಿ ಅಂದ್ರೆ ಶಿಷ್ಯ ಅಂತಾನೆ ಗುರುಗಳೇ ನೋಡ ಮುಂದೆ ಎಲ್ಲ ಸಿಗ್ತಾವನು ಅಂತ ಆ ಕಡೆ ಈ ಕಡೆ ಶಿಷ್ಯ ಕಣ್ಣು ಹಾಕ್ತಾ ಇದ್ದಾಗ ಅಲ್ಲಿ ದೂರ ಒಂದು ಗುಡಿಸಲು ಕಾಣಿಸ್ತದೆ. ಕಾಣಿಸಿದಾಗ ಆ ಗುಡಿಸಲು ಹತ್ರ ಗುರು ಶಿಷ್ಯ ಹೋಗಿ ನಂತರ ಅಂದ್ರೆ ಅಲ್ಲಿ ಒಳಗೊಬ್ಬ ಮನುಷ್ಯ ಇರ್ತಾನೆ, ಸ್ವಲ್ಪ ನೀರು ಕುಡ್ಸಪ್ಪ ಅಂತ. ಆ ಮನುಷ್ಯ ಹೆಂಗಿರ್ತಾನಂದ್ರೆ ಸಂತೂರ್ನ ಮನೆ ಬಾಗಿಲಿಗೆ ನಮ್ಮ ಮನೆ ತನಕ ಬಂದಾರಂದ್ರೆ ಬರೀ ನೀರು ಕುಡ್ದು ಹೆಂಗೆ ಹೋಯ್ತು ಗುರುಗಳೇ ನೀವು ಒಳಗೆ ಬರ್ರಿ ಅಂತೇಳಿ ಅತ್ಯಂತ ಭ್ರಷ್ಟಾನ ಭೋಜನ ಮಾಡಿಸ್ತಾನೆ, ಮಜ್ಜಿಗೆ ಕುಡಿಸ್ತಾನೆ, ನೀರು ಕೂಡಿಸ್ತಾನೆ. ಕೂಡಿಸಿದ ನಂತರ ಗುರುಗಳು ಸ್ವಲ್ಪ ಊಟ ಮಾಡಿ ಹೊರಗೆ ಬರ್ತಾರೆ. ಗುಡಿಸಲು ಹೊರಗೆ ಬಂದಾಗ ಸುತ್ತಮುತ್ತ ಕಣ್ಣು ಹಚ್ತಾರೋ, ಏನೋ ಇಷ್ಟು ದೊಡ್ಡದು ಹೊಲ ಅದ, ಇದ್ರಾಗೆಲ್ಲ ಗಿಡ ಗಂಟೆಲೆ ಬೆಳೆದಾವ, ಮತ್ತು ಇದು ಯಾರ್ದದ ಅಂದ್ರೆ ಗುರುಗಳೇ ನಂದೇ ಅದ ರೀ ಅಂತ. ಮತ್ತು ನಿಂದು ಉಪಜೀವನ ಹೆಂಗೆ ನಡೀತದ ಅಂತಂದ್ರೆ ಒಂದು ಎಮ್ಮೆ ಅದ ರೀ, ಬೆಕ್ಕದಂಗೆ ಹಾಲು ಕೊಡ್ತದ, ಆ ಹಾಲು ಮಾರಾಟ ಮಾಡಿ ಆರಾಮ್ ಇದ್ದೀನಿ ನೋಡ್ರಿ ಗುರುಗಳೇ ಅಂತ ನಾವು ಆಯಿತು ಅಂತಾರೆ. ಅಂದು ಗುರು ಶಿಷ್ಯನ ಮಾಡ್ತಾರೆ, ರಾತ್ರಿ ಅಲ್ಲೇ ವಾಸ್ತವ್ಯ ಹೊಡ್ತಾರೆ, ಮಲಗಬೇಕಂತಾರೆ. ಮಲಗಬೇಕಂದಾಗ ಆಗೇನೈತಂದ್ರೆ ಅವರು ಗುರು ಶಿಷ್ಯರು ಮಧ್ಯರಾತ್ರಿ ಎದ್ದು ಗುರುಗಳು ಮಧ್ಯರಾತ್ರಿ ಹೇಳ್ತಾರೆ, ಎದ್ದ ಶಿಷ್ಯಗಂತಾರೆ ಆ ಎಮ್ಮೆ ಬಿಟ್ಕೊಂಡು ನಡಿ ಅಂತಾರೆ, ಎಮ್ಮೆ ಹೊಡ್ಕೊಂಡು ಹೋಗೋ ನಡಿ ಅಂತಾರೆ. ಶಿಷ್ಯಗೆಲ್ಲೋ ಒಂದು ತಳಮಳ ಆಯ್ತದೆ, ಹೆಂಗೆ ಗುರುಗಳು ಹಿಂಗಲ್ಲತ್ತಾರ, ಪಾಪ ನಾವು ಭ್ರಷ್ಟನ ಭೋಜನ ಮಾಡ್ಸ್ಯಾನ, ಮನ್ಯಾಗ ಕರೆದಾನ, ಮಜ್ಜಿಗೆ ಕುಡಿಸ್ಯಾನ, ಅಂಥವನಿಗೆ ಗುರುಗಳು ಹಿಂಗೆ ಎಮ್ಮೆ ಕದ್ಕೊಂಡು ಹೋಗಾರಲ್ಲತ್ತಾರ ಅಂದ್ರೆ ಗುರುಗಳು ಮಾತು ಮೀರ್ಲಾಕ ಬರಲ್ದು. ಆಯ್ತು ಗುರುಜಿ ಅಂಥೇಳಿ ಎಮ್ಮೆ ಬಿಟ್ಕೊಂಡು ಹೋಗ್ತಾರೆ ಇಬ್ಬರು. ಹೋದ ತಕ್ಷಣ ವರ್ಷ ಆಯ್ತದ, 2 ವರ್ಷ ಆಯ್ತದ, 5 ವರ್ಷ ಆಯ್ತದ, 6 ವರ್ಷ ಆಯ್ತದ. ಆಮೇಲೆ ಆ ಶಿಷ್ಯಗ ಏನೋ ತಳಮಳ ಒಂದು ತಪ್ಪು ಮಾಡಿದೇನೋ ಗುರುಗಳೇ ಅದು ನಂಗೆ ತಪ್ಪು ಮಾಡಿ ನಂಗೆ ಕಾಡ್ಲತ್ತದ, ನಾ ಮಂಚ ಹೋಗಿ ಭೇಟಿಯಾಗಿ ಬರ್ತೀನಿ ಒಂದು ಸಲ ಅಂದ್ರೆ ಆಯಿತು ಧಾರಾಳವಾಗಿ ಹೋಗ್ಬಾ ಅಂತಾರೆ ಗುರುಗಳು, ಭೇಟಿಯಾಗಿ ಬಾ ಅಂತಾರೆ. ಅಲ್ಲಿ ಬಂದು ನೋಡ್ತಾನೆ ಅವ ಶಿಷ್ಯ, ದೊಡ್ಡದೊಂದು ಬಂಗ್ಲೆ ಆಗಿರ್ತದೆ, ಮನೆ ಮುಂದೆ ಆಳು ಇರ್ತಾರೆ, ಎಲ್ಲ ಪೂರ ಇಡೀ ನಕ್ಷನೆ ಚೇಂಜ್ ಆಗಿರ್ತದೆ. ಅಲ್ಲಿ ಒಳಗೆ ಹೋಗಿ ಇಲ್ಲೊಂದು ಗುಡಿಸಲಿತ್ತಲ್ಲ, ಅವ್ರ ಮಾಲೀಕ ಯಾರು ಅಂದ್ರೆ ಅವ ಆಳಂತಾನೆ, ಒಳಗೆ ಕುಂತರ್ತಾಳೆ, ಕರಿತೀನಿ ಅಂತ ಕರೀತಾರೆ. ಬರ್ತಾನವ, ಬಂದಾಗ ಅವ ಇವನಿಗೆ ಗುರ್ತು ಹಿಡಿತಾನೆ. ಓಹೋ ಶಿಷ್ಯರೇ, ಗುರುಗಳೆಲ್ಲರ ಅವತ್ತು ರಾತ್ರಿ ನೀವು ಹೋಗಿರಿ, ನನ್ನ ಎಮ್ಮೆ ಯಾರೋ ಕದ್ಕೊಂಡು ಹೋಗ್ಯಾರ, ಎಲ್ಲ ನನ್ನ ಜೀವನನೇ ಬದಲಾಗ್ಯದ ಅಂತಂದ್ರೆ ಹಂಗೆ ಬದಲಾಯಿತು, ಎಮ್ಮೆ ಕದ್ಕೊಂಡು ಹೋದ್ರೆ ನಿನ್ನ ಜೀವನ ಹೆಂಗೆ ಬದಲಾಯ್ತದ, ನಾವು ಬಂದಾಗ ಎಮ್ಮೆ ಕಳು ಆಗಿತ್ತು ನಿಂದಂದ್ರೆ ಮತ್ತು ಜೀವನ ಹೆಂಗೆ ಬದಲಾಯ್ತಾರೆ ಅವಂತನ. ಗುರುಗಳೇ ಎಮ್ಮೆ ಹಾಲು ಕುಡ್ಲತ್ತಿತ್ತು, ಮಾರ್ಲತ್ತಿದ, ಉಳ್ಳತ್ತಿದ, ಮಂಕೊಲತ್ತಿದ್ನ, ಇಡೀ ಸುತ್ತಮುತ್ತ ಎಷ್ಟು ಫಲವತ್ತಾದ ಭೂಮಿ ಇತ್ತು, ನಾ ಕಣ್ಣು ಹಾಕಿಲ್ಲ. ಯಾವಾಗ ಎಮ್ಮೆ ಕಳೀತು ಆ ಮರುದಿನ ನಾ ಏನು ಮಾಡಲಿ ಅಂತ ಅರ್ಥ ಆಗಿಲ್ಲ. ಆಗ ನಾ ಆ ಕಡೆ ಈ ಕಡೆ ನೋಡಿದೆ, ಹೊಲ ಉಳುಮೆ ಮಾಡಿ ಬೆಳೆಸ್ರೆ ಹೆಂಗಿರ್ತದೆ ಅಂತೇಳಿ ಇವತ್ತೆಲ್ಲ ಫಲವತ್ತಾದ ಭೂಮಿದ ಒಳ್ಳೆ ಬೆಳೆ ಬೆಳೆಸಿ ಇಷ್ಟೊಂದು ದೊಡ್ಡ ಮನೆ ಕಟ್ಟೀನಿ ನಾನು, ನೀವು ಕಾಲಿಟ್ರಿ ಒಳ್ಳೆ ಗಳಿಗೆ ಅದ ಅಂತಾರೆ. ಅಂದ್ರೆ ಇದ್ರ ಸಾರಾಂಶ ಏನಂದ್ರೆ ಯಾರಾದರೂ ಸಂತರು ಪೂಜ್ಯರು ಏನಾದರೂ ಹೇಳತ್ತರ ನಾವೆಲ್ಲ ಸ್ವಲ್ಪ ಸಮಾಧಾನ ಕೊಟ್ಟು ಕೇಳಬೇಕು. ಅವ್ರಿಗೆ ಒಂದು ವೇಳೆ ಅವ ಮನುಷ್ಯ ಆ ಗುರುಗಳಿಗೆ ಹೊರಗೆ ನೀರು ಕೊಟ್ಟು ಹೊರಗೆ ನೀರು ಕುಡಿಸಿ ಹಾಗೆ ಕಳಿಸ್ತೀನಿ ಅಂದ್ರೆ ಅವ್ನ ಜೀವನ ಬದಲಾಯ್ತಿಲ್ಲ. ಸಂತರು ಯಾರು ರೂಪದಾಗ ಕೊಡ್ತಾರಂದ್ರೆ ನಾವೆಲ್ಲ ಹೆಂಗೆ ಎಕ್ಸೆಪ್ಟ್ ಮಾಡ್ತೇವೆ ಅಂದ್ರೆ ಒಬ್ಬರು ಸಂತರು ಸಿಗ್ತಿಕ್ಕೆ ಸ್ವಲ್ಪ ಸೇವಾ ಮಾಡ್ತಿಕ್ಕೆ ನಮಗೆ ಕರೆನ್ಸಿ ರೂಪದಾಗೆ ನಾಳೆಗೆ ಬಂಡಲ್ ನೋಡಿ ಕೊಡಬೇಕು, ಇಲ್ಲ ಒಂದು ದೊಡ್ಡ ಅರಮನೆ ಕಟ್ಕೊಡ್ಬೇಕು ಅಂತ ವಿಚಾರ ಮಾಡ್ತೇವಲ್ಲ. ಹಾಗಿಲ್ಲ, ಸಂತರು ಹೆಂಗಿರ್ತಾರಂದ್ರೆ ಅವ್ರು ಯಾವಾಗ ಯಾರು ರೂಪದಾಗ ಆಶೀರ್ವಾದ ಮಾಡ್ತಾರಂಬೋದು ಅದು ಯಾರಿಗೂ ಗೊತ್ತಿರಲ್ಲ. ಅದಕ್ಕಾಗಿ ಮೊನ್ನೆ ಒಂದು ಬಳ್ಳಾರಿದಾಗ ಘಟನೆ ನಡೀತು. ನಮ್ಮ ಕೊಪ್ಪಳ ಗವಿಸಿದ್ದೇಶ್ವರ ಮಾತಾಡುವಾಗ ಮೀಸೆ ಬಂದ ಮಕ್ಕಳೆಲ್ಲ ಅದು ಏನೋ ಅಂಥ ಒಬ್ಬ ಸಂತರು ವೇದಿಕೆಯಿಂದ ಮೌನವಾಗಿ ಕೆಳಗಿಳಿತಾರಂದ್ರೆ ಇನ್ನು ನಮ್ಮ ಉತ್ತರ ಕರ್ನಾಟಕ ಅಷ್ಟು ಬುದ್ಧಿ ಬೆಳೆದಿಲ್ಲ ಅಂತ ನಮಗೆ ಸಂಕೋಚ ಆಯ್ತದ. ಮುಂದಿನ ಪೀಳಿಗೆ ನಮ್ಮ ನೋಡಿ ಏನು ಕಲಿಬೇಕು? ಸಂತರು ಯಾವತ್ತೂ ಗುಲಾಮ್ಗಿರಿ ಮಾಡೋದು ಕಲಿಸಲ್ರು, ಸಂತರು ಯಾವತ್ತೂ ಭಿಕ್ಷೆ ಬೇಡೋದು ಕಲಿಸಲ್ರು. ಸಂತರು ನಿನ್ನ ತೋಳ್ಬಲ ಅದ, ನಿನ್ನ ತೋಳ್ನಾಗ ಶಕ್ತಿ ಅದ, ನೀ ಸಂಪಾದನೆ ಮಾಡ್ತಿ ಅಂತ ಅನ್ನ ಕೇಳೋಕೆ ಹೋದ್ರೆ ಅಕ್ಕಿ ಬೆಳೆಸಂಗೆ ಮಾಡ್ತಾರೋ ಆ ಒಬ್ಬೊಬ್ಬ ಮನುಷ್ಯ. ಅನೇಕ ಉದಾಹರಣೆ ನಮ್ಮ ಇತಿಹಾಸದಾಗ. ಅದ್ರಾಗದ ನಮ್ಮ ಭಾರತದಲ್ಲಿ ಸಂತರು ಅಂತೆಂಥ ರಾಜರಿಗೆ ಶಕ್ತಿ ತುಂಬ್ಯಾರ, ಎಂಥ ರಾಜ್ಯಗಳು ಕಾಪಾಡ್ಯಾರ, ಎಂತೆಂಥ ಮಂದಿರಗಳು ಕಾಪಾಡ್ಯಾರ. ಬರೀ ಧ್ಯಾನದಿಂದ ತಪಸ್ಸಿಂದ ಅವ್ರ ಶಕ್ತಿನ ನಮ್ಮ ಒಳಗೆ ದಾನ ಮಾಡ್ತಾರಲ್ಲ, ಅದು ಕಾಣದಂಥ ಶಕ್ತಿ ಅದ. ಅದಕ್ಕೆ ಹಿಂದಾದ್ರೂ ಮುಂದಾದ್ರೂ ನಾವೆಲ್ಲ
ಒಬ್ಬರು ಸಂತರು ಅಂದ್ರೆ ಫಸ್ಟ್ ಅವ್ರಿಗೆ ಅವ್ರಿಗೆ ಕೇಳುವಂಥರಾಗಬೇಕು. ಆಗ ನಾವು ಅವ್ರಿಗೆ ಕೇಳೋದೇ ಅಂದ್ರೆ ನಮಗೇನು ಸಿಕ್ತಂಬದು ಆಮೇಲೆ ನಮಗೆ ಅರಿವು ಐತೆ ಅಂಥೇಳಿ ನನ್ನ ಯುವ ಮಿತ್ರರೇ, ಇಂಥ ಒಂದು ಈ ಕತೆ ಯಾಕೆ ನನಗೆ ಬಂತಂದ್ರೆ ಮೊನ್ನೆ ಘಟನೆ ಭಾಳ ಆ ಘಟನೆ ಕೇಳಿ ನಾನು ಹಂಗೆ ಆ ಥರ ಭಾಳ ಅದು ಪದೇ ಪದೇ ನಂಗೆ ಆ ವಿಷಯ ಚರ್ಚೆ ಮಾಡೋಕ್ಕೂ ಏನೋ ಒಂಥರ ಅನ್ನಿಸ್ತಾ ಇದೆ. ದಯವಿಟ್ಟು ಕ್ಷಮಿಸಿ. ಈ ಕತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.